ವಿಜಯ ಅಂತ. ಯಾಕೆ ನಾನು 30 ವರ್ಷಕ್ಕಿಂತ ಇದರಲ್ಲಿದ್ದೀನಿ, ಹೊಸದಲ್ಲ ಈ ಸಂಘಟನೆ ಕರ್ಕೊಂಡು. ಈಗ ಹೇಳಿದ್ರೆ ಯಾರೋ ಎಷ್ಟು ದುಡ್ಡು ಕೊಡ್ತಾರಂತ ಸಂಘಟನೆ ಇವೆಲ್ಲ ಚರ್ಚೆ ಆಗ ನಾವು ಬದುಕನ್ನ ಕಟ್ಲಿಕ್ಕೆ ಕೊಟ್ಟಿದ್ವಿ, ಅವರಿಗೆ ದಾರಿ ತೋರಿಸ್ಲಿಕ್ಕೆ ನಾವು ಹೊಟ್ಟಿದ್ವಿ. ನೀವು ಎಲ್ಲಿ ತಪ್ತಾ ಇದ್ರು ನಿಮಗೆ ತಿಳುವಳಿಕೆ ತಿಂದು ಅಂತ ಪ್ರಯತ್ನ ಆಗ್ತಾರೆ. ಆದ್ರೂ ಇನ್ನೂ ಕೆಲವರು ನಮಗೆ ಏನು ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಅಂತ ನಡೀತಾ ಇದು. ಯಾಕಂದ್ರೆ ಅವ್ರಿಗೆ ಅಷ್ಟೇ ಜ್ಞಾನ ಅಷ್ಟೇ ಇರ್ತದೆ. ನಮ್ಮ ಬದಲಾವಣೆ ಮಾಡುವಂತ ಪ್ರಯತ್ನ ಇಲ್ಲಿಂದ ಸಿರಾಮಿಂದ ಪ್ರೊಫೆಸರ್ ಮಾರ್ಗದರ್ಶನದಲ್ಲಿ ಪ್ರಾರಂಭ ಆಗಿದೆ. ಇದು ಇವತ್ತು ಗಿಡ ಹಚ್ಚಿದ್ವಿ, ಇನ್ನೂ 10ರಿಂದ 20 ವರ್ಷ ಬೇಕು ನಮ್ಮ ಲೆಕ್ಕ. ಏನು ಇವತ್ತಿನ ಮಾಡಿ ನಾಳೆ ಎಲ್ಲಾನು 20 ಇಯರ್ಸ್. ನಾ ಹಿಂದೆ 30 ವರ್ಷ ಹಿಂದೆ ಏನು ಯಾವ ರೀತಿ ಅನ್ಕೊಂಡಿದ್ದೆ, ಈ 30 ವರ್ಷ 20 ವರ್ಷ ನಂತರ ಆಗಿದೆ. ಇವತ್ತು ನೀವೆಲ್ಲ ಟೈಮ್ ಕಡಿಮೆ ಆಗುತ್ತೆ ಅಷ್ಟೇ, ನಾಗಲಿಕ್ಕೆಲ್ಲ ಒಂದು 5ರಿಂದ 10 ವರ್ಷ ಅಂತ. ಯಾಕಂದ್ರೆ ಈಗೆಲ್ಲ ಟೆಕ್ನಾಲಜಿ, ವಿದ್ಯಾಭ್ಯಾಸ, ತಿಳುವಳಿಕೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಲೋಹಿಯಾ ಅವರು, ಪೆರಿಯಾರ್ ಅವರ ದಾರಿಯಲ್ಲಿ ಬರ್ತೀರಿ ಅಂತ ನಮ್ಮ ಅನಿಸಿಕೆಯಿಂದ ಇದು ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಾಗಾರ ನಾವು ಇನ್ನು ಕುಷ್ಟಗಿಯಲ್ಲಿದೆ ನಮ್ಮ ತರಬೇತಿ ಕೇಂದ್ರ, ಹರಿಹರದಲ್ಲಿ ಕೃಷ್ಣಪ್ಪ ಭವನ ಇದೆ, ನಮ್ಮ ಘಟಪ್ರಭಾದಲ್ಲಿ ಸೇವಾದಲ್ಲಿದೆ, ಇನ್ನು ಬೇರೆ ಬೇರೆ ಕಡೆ ಮೈಸೂರಲ್ಲಿದೆ, ಮಂಗಳೂರು ಕಾಪುದಲ್ಲಿ ಕೂಡ ಮಾಡ್ತಾರೆ. ಇನ್ನು ಹೆಣ್ಮಕ್ಳಿಗೆ ಮಾಡುವಂತ ಯೋಜನೆ ನಮ್ದಾಗಿ. ಸೊ ಇದ್ರ ಉದ್ದೇಶ ಸುಮಾರು 1000 ವರ್ಷದಿಂದ. ರೆಕಾರ್ಡಿಂಗ್ ಯಾರು ಮಾಡಬೇಡಿ, ಫೋಟೋ ಅಷ್ಟೇ ತಗೊಳ್ಳಿ. ರೆಕಾರ್ಡಿಂಗ್